ಈಗ ಸಮಾಜದಲ್ಲಿ ಮದುವೆ ಆಗೋದಕ್ಕೆ ಹುಡುಗಿ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಎಲ್ಲಾ ಕಡೆನೂ ಅದೇ ಹೇಳುವಂಥದ್ದು, ಮದುವೆ ಆಗಕ್ಕೆ ಹುಡುಗಿ ಸಿಗ್ತಾ ಇಲ್ಲ ಅಂತ. ಈಗ ಯಾವ್ದಾದ್ರು ಹುಡುಗಿ ಡಿಗ್ರಿ ಮುಗಿತಾ ಇದ್ದಂಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಹುಡುಗಿ ಚೆನ್ನಾಗಿದ್ದಾಳೆ, ಎಜುಕೇಶನ್ ಇದೆ, ಒಳ್ಳೆ ಹುಡುಗಿ, ಇವಳಿಗೇನೋ ಆರಾಮಾಗಿ ಹುಡುಗರು ಸಿಗ್ತಾರೆ ಅಂತ ಹೇಳ್ತಾರೆ ರಿಯಲ್ ಲೈಫಲ್ಲಿ. ಬಟ್ ವಾಸ್ತವ ಹಾಗಿರಲ್ಲ. ಅಂದ್ರೆ ನಮಗಿಷ್ಟ ಆಗುವಂತ ಹುಡುಗ ಸಿಗ್ಬೇಕು, ಫ್ಯಾಮಿಲಿಗೆ ಇಷ್ಟ ಆಗ್ಬೇಕು, ಸಾಕಷ್ಟು ಮಾನದಂಡಗಳಿರುತ್ತೆ. ನೀವ್ ಯಾವ ರೀತಿ ಫೇಸ್ ಮಾಡಿದ್ರಿ ಅಂತ? ನಾನು ಏನು ಆ ಥರ ಫೇಸ್ ಅಂತ ಮಾಡಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಅಮ್ಮ ಹುಡ್ಕಕ್ಕೆ ಶುರು ಮಾಡಿದಾಗ ನಾನು ಒಂದೇ ಹೇಳಿದೆ, ನನಗೆ ಈ ಥರ ಏನು ಅಂದರೆ ನಾನೇ ಹುಡ್ಕೊಂಡಿರ್ಲಿಲ್ಲವಲ್ಲ, ಸೊ ಅಮ್ಮ ಹುಡುಕಿದ್ರಿಂದ ನನಗೆ ಆ ಕೆಲಸ ಇರಲಿಲ್ಲ. ಸೊ ನಾನು ಅವ್ರಿಗೆ ಹೇಳಿದ್ದೆ ನಂಗೆ ನೀನು ಅಂಥ ಹುಡುಗ ಇಂಥ ಹುಡುಗ ನಂಗೇನು ಬೇಡ, ನನಗೆ ನಿನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಆ್ಯಂಡ್ ನನಗೆ ಆರ್ಟಲ್ಲಿ ನಾನು ಡ್ಯಾನ್ಸಲ್ಲಿ ನನ್ನ ಇದಕ್ಕೆ ಸಪೋರ್ಟ್ ಮಾಡಬೇಕು, ಅದು ಬಿಟ್ಟರೆ ನಂಗೆ ಏನೂ ಇಲ್ಲ ಅಂತ. ಸೊ ಕೆಲವರು ಫಸ್ಟಿಗೆ ನಂದು ಮ್ಯಾಟ್ರಿಮೋನಿ ವೆಬ್ಸೈಟಲ್ಲೆಲ್ಲ ಹಾಕಿದ್ರು. ಕೆಲವರೆಲ್ಲ ಫೋನ್ ಮಾಡಿದಾಗ ನಿಮ್ಮ ಮಗಳು ನಾನು ದೊಡ್ಡ ಫ್ಯಾನು ಅಂತ ಹೇಳೋರು. ಬಟ್ ಅವ್ರ ಮನೆಗೆ ಸೊಸೆಯಾಗಿ ಹೋಗೋ ಒಂದು ಕ್ಯಾಂಡಿಡೇಟ್ ಅಂತ ಬಂದಾಗ ಅವ್ರು ಬೇಡ ಅಂತಿದ್ರು, ಬಿಕಾಸ್ ನಾನು ಆರ್ಟಿಸ್ಟ್ ಆ್ಯಂಡ್ ಡ್ಯಾನ್ಸರ್ ಅಂತ. ಸೊ ಆವಾಗ ನಾನು ಅಂದ್ಕೊಳ್ತಾ ಇದ್ದೆ, ಇವಾಗ ಅಂತಾರಲ್ವಾ ತುಂಬ ಬ್ರಾಡ್ ಮೈಂಡೆಡ್ ಫ್ಯಾಮಿಲೀಸ್ ಇದ್ದಾರೆ, ಹುಡುಗಿ ಸಿಗಲ್ಲ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಈ ಥರದ್ದು ಕೆಲವುದಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಹುಡುಗಿರ ಎಕ್ಸ್ಪೆಕ್ಟೇಷನ್ಸು ತುಂಬ ಹೈ ಲೆವೆಲಿಗೆ ಸೆಟ್ ಆಗಿಬಿಟ್ಟಿದೆ. ಬಿಕಾಸ್ ಇವಾಗ ಹುಡುಗಿರು ವೆರಿ ವೆರಿ ವೆಲ್ ಎಜುಕೇಟೆಡ್ಸ್ ಇದ್ದಾರೆ ಇವಾಗ. ಹೌದು, ಎಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿರೋದು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅವ್ರ ಬಾರು ಬೇರೆ ಥರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ನಾನು 25 ವರ್ಷ, ನನ್ನ ಮದುವೆ ಆಗೋ ಹುಡುಗ 27-28 ವರ್ಷ ಅಂತಂದರೆ ನಾವು ಹೇಗೆ ಸ್ವಂತ ಮನೆ ಇರಬೇಕು ಅವನಿಗೊಂದು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅವನು ಅಷ್ಟೇ ವರ್ಷ ಓದಿ ಬೆಳೆದಿರ್ತಾನೆ, ನಾವು ಅಷ್ಟೇ ವರ್ಷ ಬೆಳೆದು ಓದಿರ್ತೀವಿ. ಸೊ ಅವನಿಗೆ ಹೇಗೆ ಅಷ್ಟೊಂದು ಸಂಬಳ ಬರೋದಕ್ಕೆ ಸಾಧ್ಯ? ಪ್ರಾಕ್ಟಿಕಲಿ ಅವ್ರ ಅಪ್ಪ ಮಾಡಿರ್ಬೇಕಿಲ್ಲ ಅವ್ರ ತಾತ ಮಾಡಿರ್ಬೇಕು, ಆ ಥರ ಮಾಡಿರ್ಬೇಕೇ ಹೊರತು ಆ್ಯಸ್ ಅನ್ ಇಂಡಿವಿಜುವಲ್ ಹಿ ಕಾಂಟ್ ಹ್ಯಾವ್ ಓನ್ ಹೌಸ್ ಅಲ್ವಾ. ಇವಾಗ ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಏನು ಮಾಡಿದ್ದು? ನಮ್ಮ ಅಪ್ಪ ಅಮ್ಮಂದ್ರೂ ಒಟ್ಟಿಗೆ ಓದಿ ಒಟ್ಟಿಗೆ ಕೆಲಸ ಮಾಡಿ ಅದಾದಮೇಲೆ ಒಟ್ಟಿಗೆ ಒಂದು ಫ್ಯಾಮಿಲಿ ಅಂತ ಮಾಡಿದ್ದು, ಮನೆ ಕಟ್ಟಿದ್ದು, ಎಲ್ಲ ಕಾರ್ ತೊಗೊಂಡಿದ್ದು, ವಾಟ್ ಎವರ್ ಇಟ್ ಇಸ್. ಸೊ ನಮ್ಮ ಹುಡುಗಿರ್ದು ಅದೊಂದು ಇದಾಯ್ತಾ, ಈ ನಡುವೆ ಸಿಕ್ಕಾಪಟ್ಟೆ ಓವರ್ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ. ಬಟ್ ಪ್ರಾಕ್ಟಿಕಲಿ ಲೈಫಲ್ಲಿ ಅದು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ರಿಯಾಲಿಟಿಗೆ ಬರಲ್ಲ.